ವಿರೋಧ ಪಕ್ಷ ನಿಮ್ಮಲ್ಲೇ ಯತ್ನಾಳದ ಒಂದು ಗುಂಪು, ವಿಜೇಂದ್ರ ಅವ್ರ ಗುಂಪು, ಈಗ ಒಂದು ನಿಮಿಷ ಈಗ ನೀವು ಯಾವ ಯತ್ನಾಳ ಗುಂಪು ವಿಜೇಂದ್ರ ಗುಂಪು ಗೊತ್ತಾಯ್ತಲ್ಲ. ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ. ನಾನು ಹಾಗಾಗಿ ಅಧಿಕಾರ ಇರಲಿ ಇಲ್ದಲೇ ಇರಲಿ ಮೈಸೂರು ಕೊಡಗು ಈ ಭಾಗದ ಜನರ ಸೇವೆ ಮಾಡುವಂಥದ್ದು ನನ್ನ ಕರ್ತವ್ಯ ಆಗಿದೆ. ಹಾಗಾಗಿ ನಮ್ಮ ಭಾಗದಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ 443 ಎಕರೆ, ಚಾಮರಾಜನಗರ ಜಿಲ್ಲೆಯಲ್ಲಿ 175 ಎಕರೆ ಸರ್ಕಾರಿ ಭೂಮಿಯನ್ನು ಹೊಡೆಯೋ ಕೆಲಸವನ್ನು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ, ಒಫರ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊಡಲಿಕ್ಕೆ, ಮಾಧ್ಯಮಗಳ ಮುಖಾಂತರವಾಗಿ ಧ್ವನಿ ಎತ್ತೋದಕ್ಕೆ, ನಿಮ್ಮ ಸಹಾಯ ಕೋರಲಿಕ್ಕೆ ಇಲ್ಲಿ ಬಂದಿದ್ದೀನಿ. ನಾಳೆ ಪತ್ರಿಕಾಗೋಷ್ಠಿ ರಾಜ್ಯಾದ್ಯಂತ ಎಲ್ಲ ಕಡೆನೂ ಪತ್ರಿಕಾಗೋಷ್ಠಿ ಆಗುತ್ತೆ. ನಾಡಿದ್ದು ಪಕ್ಷದ ವತಿಯಿಂದಲೇ ಎಲ್ಲ ಕಡೆ ಹೋರಾಟ ಆಗುತ್ತೆ. ಅದು ಪ್ರತಾಪ್ ಸಿಂಹ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ರು ಕೂಡ ಇದು ಬಿಜೆಪಿ ವಿಚಾರನೇ ಆಗಿರುತ್ತೆ. ಇದು ಬಿಜೆಪಿನ ನಾ ಪ್ರತಾಪ್ ಸಿಂಹನ್ಗೆ ಬಿಜೆಪಿ ಹೊರತಾದಂತ ಇಂಡಿವಿಜುವಾಲಿಟಿ ಏನಿಲ್ಲ. ಮನೆಯಲ್ಲಿ ನನ್ನ ಹೆಂಡತಿ ಗಂಡ, ನನ್ನ ಮಗಳಿಗೆ ಅಪ್ಪ, ಅದು ಒಂದು ನಿಮಿಷ. ಆದ್ರೆ ಮನೆಯಿಂದ ಆಚೆ ಕಾಲಿಟ್ಟು ಕೂಡಲೇ ನಾನು ಒಬ್ಬ ಬಿಜೆಪಿ ಕಾರ್ಯಕರ್ತ. ಅದು ವಿಜೇಂದ್ರ ಅವ್ರು ಇರ್ಬೋದು, ಯತ್ನಾಳ್ರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಮೈವೀರೇಶಂಕರ್ ಅವ್ರು ಇರ್ಬೋದು, ಯೋಗಾನಂದ್ ಅವ್ರು ಇರ್ಬೋದು, ಅಲ್ಲಿ ದೇವನೂರು ಪ್ರತಾಪ್ ಇದ್ದಾರೆ, ಪ್ರಭಾಕರ್ ಇದ್ದಾರೆ, ಇಲ್ಲಿ ಉಮೇಶ್ ಇದ್ದಾರೆ, ನಾವೆಲ್ಲರೂ, ನಮಗೆ ಗೋಪಿ ಇದ್ದಾರೆ, ನಾವೆಲ್ಲ ಅಲ್ಟಿಮೇಟ್ಲಿ ಬಿಜೆಪಿ ಕಾರ್ಯಕರ್ತರು. ನಮ್ಮ ಹತ್ರ ಒಂದು ಮಾಹಿತಿ ಇದ್ದಾರೆ, ಹಣ ಇಲ್ಲೇನೋ ಆಗೋಗಿದೆ, ಈ ಥರದ್ದು ಹೊಡೆದಾಕ್ಬಿಟ್ಟಿದ್ದಾರೆ ಅಂತ. ಅವರು ಬಿಜೆಪಿ ಕಾರ್ಯಕರ್ತರಾಗಿ ಜನರ ಬಗ್ಗೆ, ರಾಜ್ಯದ ಬಗ್ಗೆ, ಸರ್ಕಾರಿ ಭೂಮಿ ಬಗ್ಗೆ, ರೈತರ ಭೂಮಿ ಬಗ್ಗೆ ಕಾಳಜಿ ಇಟ್ಕೊಂಡು ತರ್ತಾರೆ. ನಾವು ನಮ್ಮದೇ ಹಂತದಲ್ಲಿ ನಾವು ಧ್ವನಿ ಎತ್ತುತ್ತಾ ಇರ್ತೀವಿ. ಇದು ಒಟ್ಟಾರೆ ಇದು ಬಿಜೆಪಿ ಹೋರಾಟ ಇದೆ. ನಿಜವಾದ ಹೋರಾಟ ಈ ವಫ್ ಆಸ್ತಿಯನ್ನ ಜನಕ್ಕೆ ಮತ್ತು ಸರ್ಕಾರಕ್ಕೆ ಉಳಿಸಿಕೊಡೋದಾಗಿದೆ. ಹಾಗಾಗಿ ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳುವಂಥದ್ದು ಇಷ್ಟೇ, ಸರ್ಕಾರಿ ಭೂಮಿಯನ್ನ ವಫ್ ಅವರು ಕಬಳಿಸ್ತಾ ಇದಾರಲ್ಲ, ಇದ್ರ ಬಗ್ಗೆ ನೀವು ಗಮನವನ್ನು ಕೊಡಿ. ನಿಮ್ಮ ಸಹಕಾರ ಇದ್ರೆ ಖಂಡಿತ ನಾವು ಈ ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತೀವಿ. ಇದು ಯಾವುದೋ ಬೇರೆ ಬೇರೆ ವಿಚಾರಗಳನ್ನು ವಿಷಯಾಂತರ ಮಾಡೋದು ಬೇಡ, ಔಟ್ ಆಫ್ ಸಿಲೆಬಸ್ ಬೇಡ. ಇದನ್ನ ನಾನು ಹೋರಾಟ ಮಾಡೋದು, ನಾನು ಹೇಳಿದೆ ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಬಿಜೆಪಿ ಕಾರ್ಯಕರ್ತ, ಪ್ರತಿಯೊಬ್ಬರು ಬಿಜೆಪಿ ಕಾರ್ಯಕರ್ತ, ನರೇಂದ್ರ ಮೋದಿ ಅವರು ಕೂಡ ಬಿಜೆಪಿ ಕಾರ್ಯಕರ್ತರೆ. ನಾವು ಏನೇ ಮಾಡಿದ್ರು ಕೂಡ ಒಂದೇ. ಇಲ್ಲ, ಆ ಥರ ಏನಿಲ್ಲ. ಈಗ ಯಾರೊಬ್ರು ಯಾವುದೇ ಒಂದು ಕ್ಯಾಂಪೇನ್ ಆಗ್ಬೋದು, ಒಂದು ಡೆಲಿಗೇಷನ್ ಆಗ್ಬೋದು, ಎಲ್ಲರದು ಹಾಕಬೇಕು ಅಂತ ಹಾಕಕ್ಕಾಗಲ್ಲ. ಈಗ ಒಂದು ಡೆಲಿಗೇಷನ್ಗೆ ಎಷ್ಟು ಹೆಸರು ಹಾಕ್ತೀರಿ? ನಮ್ಮಲ್ಲೇ ಮೈಸೂರಿನಲ್ಲಿ ಎಷ್ಟು ಜನ ಮಾಜಿ ಸಂಸದರು, ಮಾಜಿ ಶಾಸಕರು ಎಲ್ಲ ಇರ್ತಾರೆ. ಒಂದಾದ್ಲು ಇನ್ನೊಬ್ರು ಕೇಳ್ತಾರಪ್ಪ ಬಂದು, ಯಾರು ಇಲ್ಲ ಅಂತ ಹೇಳ್ತೀರಿ ನೀವು? ಒಳ್ಳೆ ಹಾಗೆ ನೋಡಿ, ಏನ್ ಗೊತ್ತಾ, ನಾನು ಜನ ಕೆಲಸ ಮಾಡ್ಲಿಕ್ಕೆ ಬಂದಿರೋನು. ನನಗೆ ಜನನೇ ಅವ್ರ ಹೃದಯದಲ್ಲೇ ಸ್ಥಾನ ಕೊಟ್ಬಿಟ್ಟಿದ್ದಾರೆ. ಆ ಸ್ಥಾನಕ್ಕಿಂತ ದೊಡ್ಡದೋ ಯಾವುದೋ ಲಿಸ್ಟಲ್ಲಿ ಹೆಸರು ಬಂದಿಲ್ಲ, ಅವೆಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಬಿಜೆಪಿ ಕಾರ್ಯಕರ್ತನಾಗಿ ಹೋರಾಟ ಮಾಡಲಿಕ್ಕೆ ನನಗೆ ಅವಕಾಶ ಯಾವತ್ತೂ ಕೊಟ್ಟಿದ್ದಾರೆ. ಮೊನ್ನೆ ಪೊನ್ನಂಪೇಟೆಗೆ ಹೋಗಿದ್ದೆ, ಇದೇ ವಫ್ ಆಸ್ತಿಗೆ ಸಂಬಂಧಪಟ್ಟಾಗೆ. ಪಾರ್ಟಿಯವ್ರು ಹೋಗು ಅಂತ ಹೇಳಿದ್ರು, ಕರೆದ್ರು. ಈಗ ನಾನು 22ನೇ ತಾರೀಕು ಮಡಿಕೇರಿಗೆ ಹೋಗ್ತೀನಿ, ಯಾರು ಬೇಡ ಅಂತ ಹೇಳಿದ್ದಾರೆ. ಇಲ್ಲಿ ಏನಿದೇನು, ಯಾರ್ದೋ ಮಗಳ ಮದುವೆ ಆದ್ರೆ, ಮಗನ ಮದುವೆ ಆದ್ರೆ ಮನೆಗೆ ಬಂದ್ಬಿಟ್ಟು ಇನ್ವಿಟೇಷನ್ ಕೊಟ್ಟು, ನೀವು ಏನೋ ತಾಂಬೂಲ ಕೊಟ್ಟು ಕರಿಬೇಕು, ಬನ್ನಿ ಇಂಥ ದಿನ ಮದುವೆ ಇದೆ ಅಂತ ಹೇಳ್ಬಿಟ್ಟು, ಮದುವೆಗಾಗ್ಲಿಲ್ಲ ಅಂದ್ರೆ ಆರ್ತಕ್ಷತೆ ಬನ್ನಿಲ್ಲ ಅಂದ್ರೆ ಬೀಗ್ರೂಟಕಾರ ಬನ್ನಿ ಅಂತ ಯಾರು ಕರಿಬೇಕು. ಇದು ಹಂಗಲ್ವಲ್ಲ, ಇದು ಪಕ್ಷದ ಕೆಲಸ, ಇದು ಪಕ್ಷದ ಕೆಲಸ ಏನಿಲ್ಲ ನೋಡಿ. ಇಲ್ಲ ಈಗ ನೀವು ವಿಷಾಂತರ ಮಾಡ್ಬಿಡಿ. ಇಲ್ಲ, ಒಂದ್ ನಿಮಿಷ. ಈಗ ನೋಡಿ, ನನಗೆ ಮಧ್ಯದಲ್ಲಿ ನಮಗೆ ಕೊಡಗಿನ ಒಂದು ವಿಚಾರ ಇತ್ತು, ಹುಣಸೂರದ ವಿಚಾರ ಇತ್ತು. ನಾ ಏನ್ ಮಾಡಿದೆ, ಶಿಗ್ಗಾಂವಿಗೆ ನಾನು ಎಲೆಕ್ಷನ್ ಕ್ಯಾಂಪೇನಿಗೆ ಹೋಗೋನಿದ್ದೆ. JPC ಅಧ್ಯಕ್ಷರಾದಂಥ ಜಗದಾಂಬಿಕಾ ಪಾಲ್ ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ನಾನು ಅವರು 10 ವರ್ಷ ಒಟ್ಟಿಗೆ ಕೊಲೀಗ್ಸ್ ಆಗಿದ್ದು, ನಾ ಹತ್ತತ್ರದಲ್ಲೇ ಕುತ್ಕೊಳ್ತಾ ಇದ್ದು. ಹಾಗಾಗಿ ನಾ ಸೀದಾ ಹುಬ್ಬಳ್ಳಿ ಏರ್ಪೋರ್ಟ್ ಹತ್ರ ಹೋಗ್ಬಿಟ್ಟು ಅವ್ರನ್ನ ಜಗದಾಂಬಿಕಾ ಪಾಲ್ ಅವ್ರನ್ನ ಕೇಳ್ಕೊಂಡೆ, ಸರ್ ನಮ್ಮಲ್ಲಿ ಈ ಸಮಸ್ಯೆ ಆಗಿದೆ. ನನಗೆ ಅವ್ರೇನು ಹೇಳಿದ್ರು, ವಿಟ್ನೆಸ್ ಆಗಿ ಕರಿತೀವಿ, ರೈತರು ಡೆಲಿಗೇಷನ್ ಕರ್ಕೊಂಬ, ವಿತ್ ಡಾಕ್ಯುಮೆಂಟ್ ತಗೊಂಬ. ಅಲ್ಲಿ ಯಾಕಂದ್ರೆ ಎಂಪಿಗಳೇ ಕೂತ್ಕೊಂಡ್ಬಿಟ್ಟು ವಿಟ್ನೆಸ್ ಬಾಕ್ಸ್ ಅಲ್ಲಿ ಬೇರೆಯವ್ರು ಕೂತಿರ್ತಾರೆ, ಅವ್ರನ್ನ ಕ್ವಶನ್ ಕೇಳ್ತಿರ್ತಾರೆ. ನೀನೊಬ್ಬ ಎಂಪಿನೂ ಆಗಿದ್ದವನಾಗಿರೋದ್ರಿಂದ ಸಮರ್ಥವಾಗಿ ನೀವು ಉತ್ತರ ಕೊಡ್ಬೋದು, ನಿಂಗೊಂದು ವಿಟ್ನೆಸ್ ಆಗಿ ಬರೋದಕ್ಕೆ ನಾನು ಅವಕಾಶ ಕೊಡ್ತೀನಿ ಅಂದ್ರು. ನಾನು ಅದರೊಳಗಡೆ ಯಾರನ್ನೂ ಏನು ಕೇಳಲಿಲ್ಲ. ನಾನು ಮೈಸೂರು ಕೊಡಗು ಈ ಭಾಗದ ಜನರ ಪರವಾಗಿ ನಾ ಕಟ್ಟೆ ಮಾಡಿ ಭೂಮಿನೂ ಕೂಡ ಉಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೋಗಿ ಕೇಳಿದೆ,
ಇದಕ್ಕೆ ಯಾವುದೇ ಸ್ಥಾನಮಾನ ಪಟ್ಟಿ ಅದೆಲ್ಲ ಬೇಕಾಗಿಲ್ಲ. ನಾನು ನಿಮ್ಮನ್ನು ಕೇಳೋಂಥದ್ದು ಇಷ್ಟೇ, ಇವನು ಏನೋ ಆನ್ಸರೇ ಮಾಡೋದಲ್ಲ ಓಡೋದ ಹಂಗೆ ಹಿಂಗೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಆನ್ಸರು ಮಾಡಿಬಿಟ್ಟಿದ್ದೀನಿ. ನಾವು BJPಯ ಕಾರ್ಯಕರ್ತರು ನಮ್ಮ ಹಂತದಲ್ಲಿ ದೊಡ್ಡದು ಸಣ್ಣದು ಎಲ್ಲ ಹಂತದಲ್ಲೂ ನಾವು ಹೋರಾಟವನ್ನು ಮಾಡ್ತೀವಿ. ನಿಮ್ಮ ಸಹಕಾರನೂ ಕೂಡ ಕೇಳ್ತೀವಿ. ಇದು ಬಹಳ ಇಂಪಾರ್ಟೆಂಟ್ ವಿಚಾರ. 2016ರಲ್ಲಿ ಈ ವಿಚಾರನ ತಗೊಂಡಾಗ ನಮ್ಮ ಹಿಂದೆ 4 ಜನ ಇರಲಿಲ್ಲ. ಯೋಗಾನಂದ್ ಅವರು, ನಾನು, ಮೈವಿ ರವಿಶಂಕರ್, ನಾವೇ ಒಂದು 2-3 ಜನ ಇದ್ದು ಹುಣಸರದ್ದು ವಿಚಾರ ತಗೊಂಡಾಗ. ಆದರೆ ಇವತ್ತು ರಾಜ್ಯವ್ಯಾಪಿಯಾಗಿ ಈ ಸಮಸ್ಯೆ ಇದೆ ಅಂತ ಜನಕ್ಕೆ ಗೊತ್ತಾಗಿರೋದ್ರಿಂದ ಇಷ್ಟು ದೊಡ್ಡ ಹೋರಾಟ ಆಗ್ತಾ ಇದೆ. 2016ರಲ್ಲಿ ನಾವು ಮಾತ್ರ ತಗೊಂಡಿದ್ದು. ಹಾಗಾಗಿ ಇಂಥವು ನಾವೇ ಅವತ್ತು ವಿಚಾರ ತಗೊಂಡಿದ್ದು 8 ವರ್ಷದ ಹಿಂದೆ ತಗೊಂಡಿರೋ ವಿಚಾರಕ್ಕೆ ಇವತ್ತಿಷ್ಟು ಮನ್ನಣೆ ಸಿಗ್ತಾ ಇದೆಯಲ್ಲ, ಅದು ನಮಗೂ ಖುಷಿ ಇದೆ. ಮತ್ತು ಮೋರವರು ಈ ಒಂದು ಗೆಜೆಟ್ದು ನಿಮಗೆ ನೋಡಿ, ಇದನ್ನ ಇವತ್ತು ತೆಗೆಸಿರೋದಲ್ಲ, ನಿಮಗೆಲ್ಲರಿಗೂ ಒಂದು ಕಾಪಿನೂ ಕೂಡ ಕೊಡ್ತೀವಿ. ಈ ಗೆಜೆಟ್ ನೋಟಿಫಿಕೇಶನ್ದು ಇದನ್ನ 2016ರಲ್ಲೇ ತೆಗೆಸ್ಬಿಟ್ಟಿದೀವಿ ನಾವು. ಅವತ್ತು ಇಟ್ಕೊಂಡಿದ್ವಿ, ಇವತ್ತು ಉಪಯೋಗ ಬಂದಿದೆ ನಮಗೆ. ಹಾಗಾಗಿ ನಿಮಗೂ ಒಂದು ಕಾಪಿ ಕೊಡ್ತೀವಿ, ನೋಡಿ ಸರ್ವೆ ನಂಬರ್ ಹಾಕಿ ಅದು ಯಾರ ಹೆಸರಿಗೆ ಹೋಗಿದೆ ಅಂತ ಹೋಗಿ. ನಿಮಗೂ ಹೆಚ್ಚು ಕಡಿಮೆ ಇಷ್ಟು ಸರ್ವೆ ನಂಬರ್ ನೋಡಿದ್ರೆ ಒಂದು ವಾರ ಭರಪೂರವಾದಂಥ ಸುದ್ದಿಗಳು ಸಿಗ್ತವೆ.